ಇಟ್ಕೊಂಡು ಒಂದು ಮೊಟ್ಟೆ ಕತೆ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ನಾವು ಗಾಡಿ ಹತ್ತು ಕೂತ್ಕೊಂಡು ಹೊರಟ್ವಿ. ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ಗೊತ್ತಾಯಿತು ಅದು ಲೊಕೇಟ್ ಆಗಿರೋದು RR ನಗರಲ್ಲಿ ಅಂತ. ಅಲ್ಲಿ ನಾವು ನಮ್ಮ ಡೆಸ್ಟಿನಿ ರೀಚ್ ಆದ್ವಿ. ಅದೇ ಒಂದು ಮೊಟ್ಟೆಯ ಕತೆ. ಚೊಕ್ತಾಗಿದ್ರು ಅಲ್ಲಿದ್ದ ಆಂಬಿಯನ್ಸ್ ಅಂತೂ ತುಂಬ ಮಸ್ತಾಗಿತ್ತು. ನೆಟ್ಲಿ ನಮ್ಮ ಗಂಡನ ಮೀಟ್ ಮಾಡಕ್ಕೆ ನಮ್ಮ ಹೊಟ್ಟೆ ಫುಲ್ ತಾಳ ಹಾಕ್ತಿತ್ತು. ಅದಕ್ಕೆ ನಾವು ಫಸ್ಟ್ ಆರ್ಡರ್ ಮಾಡಿದ್ದೆ ಎಗ್ ಫ್ರೈಡ್ ಮಸಾಲಾ ರೈಸ್. ಟೇಸ್ಟ್ ಅಂತೂ ಬೇರೆ ಲೆವೆಲ್ಲಾಗೆ ಇತ್ತು. ಏನೇ ಹೇಳಿ ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡ್ತಿದ್ರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ನನಗಂತೂ ತುಂಬ ಖುಷಿ ಆಯಿತು. ಕೂಡ ತುಂಬ ಫೀಲ್ ಮಾಡ್ಕೊಂಡು ತಿಂತಾ ಇದ್ದ. ಸರಿ ತಿನ್ನಲಿ ಅಂದ್ಬಿಟ್ಟು ನಾವು ಕೂಡ ಇನ್ನೊಂದು ಆರ್ಡರ್ ಮಾಡಿದ್ವಿ. ಅದೇ ಎಗ್ ಬಮ್. ನಾವು ಆರ್ಡರ್ ಮಾಡಿದ್ದೆ ಎಗ್ ಲಾಲಿಪಾಪ್. ಅದು ಒನ್ ಆಫ್ ಮೈ ಫೇವ್ರೆಟ್ ಲಿಸ್ಟ್ ಅಂತಲೇ ಹೇಳ್ಬೋದು. ಮಸ್ತಾಗಿತ್ತು, ಹೇಳಲಿಕ್ಕೆ ಪದಗಳೇ ಇಲ್ಲ. ಅಲ್ಟಿಮೇಟ್ ಲೆವೆಲ್ ಟೇಸ್ಟು. ಯಾವಾಗ ಹೋದರೂ ಅದನ್ನು ಮತ್ತೆ ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಅನ್ನಿಸ್ತಿತ್ತು. ನಮ್ಮ ಯಜಮಾನಪ್ಪ ಅಂತೂ ಅದನ್ನು ತುಂಬ ಫೀಲ್ ಮಾಡ್ಕೊಂಡು ತಿಂತಾಯಿದ್ರು. ಆದರೆ ಇದನ್ನಿಗೆ ಕೊರಿಯನ್ ಎಗ್ ರೈಸ್ ಬೇಕು ಅಂತ ಹೇಳಿ ಒಂದು ಕೊರಿಯನ್ ಎಗ್ ರೈಸ್ ಆರ್ಡ್ರ್ ಮಾಡ್ಕೊಂಡು ತುಂಬ ಮಜಾ ಮಾಡ್ಕೊಂಡು ತಿಂತಾಯಿದ್ದ. ತೆಗಿದ ಮೇಲೆ ಮನೆಗೆ ಎಗ್ ಲಾಲಿಪಾಪ್ನ ಪಾರ್ಸಲ್ ಮಾಡಿಸ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಜಾಗ ಖಾಲಿ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಮೊಟ್ಟೆಯ ಕತೆ. ಯಾರ್ಯಾರು ಫೋಟೋ ಅಲ್ಲಿಗೆ ಸಿಗ್ತಿರೋ ಅವ್ರಿಗೆಲ್ಲ ಬೆಸ್ಟ್ ಪ್ಲೇಸ್. ಗೋ ಆ್ಯಂಡ್ ವಿಸಿಟ್. ಬಾಯ್.